ಇಷ್ಟಿಷ್ಟುದ್ದು ದಾಡಿ ಬಿಟ್ಟು ದುಡ್ಡು ಹಂಚಿ ಅದನ್ನೆಲ್ಲ ವೈರಲ್ ಆಗಿ ಅದು ಒಂಥರ ಸೇಮೇ ನಮಗೆ. ಅದು ಆ್ಯಕ್ಚುಲಿ ಅದು ಆಗಬಾರ್ದಾಗಿತ್ತು. ಅದು ಒಂಥರ ಎಲ್ಲೋ ಒಂದು ಕಡೆ ನೋವಾಗತ್ತೆ. ಬಟ್ ಇನ್ನೊಂದು ಏನಂದರೆ, ಯಾವ ಪುರುಷಾರ್ಥಕ್ಕೆ ನೀನು ದುಡ್ಡು ಹಂಚಕ್ಕೆ ಹೋದೆ, ಏನಪ್ಪ ಅಂದರೆ ನಿನಗೆ ನಿಲ್ಲಕ್ಕೆ ಸ್ಥಾನ ಇಲ್ಲ, ಆ ಸ್ಥಾನನ ನೀ ಭದ್ರಪಡಿಸ್ಕೊಳಕ್ಕೆ ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೆಯಾ. ನಿನ್ನಷ್ಟಕ್ಕೆ ನೀನೇ ಚೆನ್ನಾಗಿರು, ನಿನ್ನ ಹತ್ರ ಸಾವಿರಾರು ಜನ ದುಡಿತಾರೆ, ನೀನೇ ಒಬ್ಬ ಕಿಂಗ್ ಮೇಕರ್, ನೀನು ಕಿಂಗ್ ಆಗಕ್ಕೆ ಹೋಗ್ಬೇಡ ಅಂತೀನಿ ನಾನು. ಬಿ ಜೆ ಪಿಯವರು ಯಡಿಯೂರಪ್ಪನವ್ರು ಸೈಕಲ್ ಮೇಲೆ ಬಿ ಜೆ ಪಿನ ಪ್ರಚಾರ ಮಾಡಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಡ್ತಾ ಇದೆ. ಯಾಕೆ ನಮ್ಮ ಗುರು ಉಪೇಂದ್ರ ಆಳಬಾರ್ದು? ಓತಲ್ಲ ಓಟಿಲ್ಲಿ ಒತ್ತಲ್ಲ, ನೋಟಿಗೆ ಒಂದು ಓಟು ನಾನು ಕೊಟ್ಟು ತಗೊಳ್ಳಲ್ಲ. ಚರಂತಿ ಮಠರು ಮಸೀದಿ ಕೀಲಿ ಆಗ್ತಂದ್ರೆ ನಾವು ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅಂತ ಒಂದು ಕಡೆ. ಇನ್ನೊಂದು ಕಡೆ ಏನಿದೆ ಅಂದರೆ, ಇವರು 3 ವರ್ಷ ಈ ಹಿಂದೆ 3 ವರ್ಷ ಏನೂ ಮಾಡಿಲ್ಲ, ಇನ್ನು ಮುಂದೆ ಬಂದ್ರು ಮಾಡ್ತಾರ ಅಥವಾ ದುಡ್ಡು ಮಾಡ್ಕೊತಾರ ಅಂತ ಒಂದು ಕಡೆ. ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಸಂಪೂರ್ಣವಾಗಿ ಹಾಕಿಲ್ಲ. ಓಡಾಡೋದು ಕಾಂಗ್ರೆಸ್ನವ್ರ ಜೊತೆಗೆ, ಹಾಕೋದು ಬಿ ಜೆ ಪಿಗೆ ಓಟು, ಓಡಾಡೋದು ಬಿ ಜೆ ಪಿ ಜೊತೆಗೆ, ಹಾಕೋದು ಕಾಂಗ್ರೆಸ್ನವ್ರಿಗೆ ಓಟು. ಯಾಕಂದರೆ ಇಲ್ಲಿ ಒಂದು ಕಡೆ ಜಾತಿ ಲೆಕ್ಕಾಚಾರ, ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಮನುಷ್ಯತ್ವ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಒಂದೊಂದು ಕ್ಷಣವು ರೋಚಕ ತಿರುವುಗಳನ್ನು ಪಡಿತಾ ಹೋಯಿತು ಈ ಬಾಗಲಕೋಟೆ ಬೈ ಎಲೆಕ್ಷನ್. ಯಾಕಂತಂದರೆ ಇಡೀ ರಾಜ್ಯ ಸರ್ಕಾರ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಪ್ರತಿಯೊಬ್ಬ ಮಂತ್ರಿ MLA ಸಹಿತವಾಗಿ ಬಂದು ಈ ಬೈ ಎಲೆಕ್ಷನಲ್ಲಿ ಬಾಗಲಕೋಟೆಯಲ್ಲಿ ಬೀಳ್ಬಿಟ್ಟಿದ್ರು. ಸದ್ಯಕ್ಕೆ ನಮ್ಮ ಜೊತೆ ಬಾಗಲಕೋಟೆಯ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು, ಹಾಗೆ ಪತ್ರಕರ್ತರು, ಸಮಾಜ ಸೇವಕರು, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರುವಂತಹ ಛಾಪನ್ನು ಮೂಡಿಸಿದಂತಹ RD ಬಾಬು ಸರ್ ನಮ್ಮ ಜೊತೆ ಇದ್ದಾರೆ. ಅವ್ನು ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲು ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ತಾವು ಬಾಗಲಕೋಟೆಯವರೇ ಆಗಿದ್ದರಿಂದ ಇಲ್ಲಿನ ಪ್ರತಿಯೊಬ್ಬ ಮತದಾರನ ಒಂದು ನಾಡಿ ಮಿಡಿತವನ್ನು ತಾವು ಅರಿತಿದ್ದೀರಿ. ಹಾಗೆ ತಾವು ಸಮಾಜ ಸೇವಕರು, ಇಲ್ಲಿನ ಅನೇಕ ಕಾರ್ಯಗಳನ್ನು ತಾವು ಮಾಡಿದ್ದೀರಿ, ಅನೇಕ ಇಲೆಕ್ಷನ್ಗಳನ್ನು ತಾವು ನೋಡಿದ್ದೀರಿ. ಹಾಗೆ ಸ್ವತಃ ಒಂದು ಇಲೆಕ್ಷನಲ್ಲಿ ತಾವು ಕಂಟೆಸ್ಟ್ ಸಹ ಮಾಡಿದ್ರಿ, ಸೊ ಅಭ್ಯರ್ಥಿ ಸಹ ಆಗಿದ್ರಿ. ಸರ್, ಏನು ಹೇಳ್ತೀರಿ ಸರ್ ಸಂಬಂಧಪಟ್ಟಂತೆ? ಈಗ ನಾಳೆನೇ ಇದರ ಒಂದು ಚುನಾವಣೆಯ ಒಂದು ಪ್ರತಿಫಲ ಬರುವಂಥದ್ದು. ಸರ್, ಏನು ನಿರೀಕ್ಷೆ ಇದೆ, ಯಾವ ಥರ ನಿರೀಕ್ಷೆ ಮಾಡ್ತೀರಿ, ಏನಾಗಬಹುದು ಅನ್ನುವಂಥದ್ದು ಸರ್? ಇಲ್ಲಿ ನಿರೀಕ್ಷೆ ಅನ್ನೋಕ್ಕಿಂತ ಈ ಇಲೆಕ್ಷನ್ ಒಂಥರ ವಿಚಿತ್ರವಾದಂಥ ಎಲೆಕ್ಷನ್. ಈ ಹಿಂದೆ ಯಾವತ್ತೂ ಆಗಿಲ್ಲ ಅಂಥ ಒಂದು ದೊಡ್ಡ ಒಂದು ದುಡ್ಡಿನ ಸುರಿಮಳೆಯಿಂದ ಆಗಿರುವಂಥ ಒಂದು ಈ ಬೈ ಎಲೆಕ್ಷನ್. ಇಲ್ಲಿ ಏನಂತಂದರೆ, ಭಾಳಷ್ಟು ಜನ ಕೇಳಿದಾಗ ಇಲ್ಲ ನಾವು ಬಿ ಜೆ ಪಿಗೆ ಹಾಕ್ತೀವಿ, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತೀವಿ. ಜನ ಹೇಳುವಾಗ ಯಾರು ಹೇಳಿದವ್ರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಹೇಳುವಾಗ ಬಿ ಜೆ ಪಿ ಹೇಳ್ತಾರೆ ಕಾಂಗ್ರೆಸ್ಗೆ ಹಾಕ್ಬೋದು, ಕಾಂಗ್ರೆಸ್ ಅಂತ ಹೇಳ್ತಾರೆ ಬಿ ಜೆ ಪಿಗೆ ಹಾಕ್ಬೋದು. ಕೆಲವೊಂದಿಷ್ಟು ಒಳಪಂಗಡಗಳ ಜಗಳದಿಂದ ಜೊತೆಗೆ ಓಡಾಡಿ ಇನ್ನೊಂದು ಪಕ್ಷಕ್ಕೂ ಹಾಕ್ಬೋದು. ಹಾಗಾಗಿ ಇಲ್ಲಿ ನಿಖರವಾಗಿ ಯಾರೇ ಗೆದ್ದರೂ ಕೂಡ 1000-1500 ಓಟು, ಹಬ್ಬ ಅಂದರೆ ಒಂದು 5000 ಒಳಗೆ ಯಾರೇ ಗೆದ್ದರು, ಬಿ ಜೆ ಪಿ ಗೆದ್ದರು ಅಷ್ಟೇ, ಕಾಂಗ್ರೆಸ್ ಗೆದ್ದರು ಅಷ್ಟೇ. ಆದರೆ ಒಂದು ಕಡೆ ಬಿ ಜೆ ಪಿ ಭಾಳ ಗಟ್ಟಿಯಾಗಿ ನಿಂತು ಈ ಸಲ ಎಲ್ಲರೂ ಮಾಡಿದ್ದಾರೆ ಅಂತ ಬಿ ಜೆ ಪಿ ಹೇಳ್ಕೊತಾರೆ. ಕಾಂಗ್ರೆಸ್ನವರು ನಾವು ಕೂಡ ಎಲ್ಲ ಗಟ್ಟಿಯಾಗಿ ನಿಂತು, ಎಲ್ಲರೂ ಇಡೀ ರಾಜ್ಯ ಸರ್ಕಾರನೇ ಬಂದು ನಿಂತು 2-3 ಸತಿ CM ಬಂದು ಹೋಗಿ 6 ತಿಂಗಳ ಮುಂಚೆನೇ ಗ್ರೌಂಡ್ ವರ್ಕ್ ಪ್ರಾರಂಭವಾಗಿತ್ತು. ಈ ಒಂದು ಗ್ರೌಂಡ್ ವರ್ಕ್ ಜೊತೆಗೆ ಏನಾಗಿದೆ ಅಂದರೆ, ಈ ಒಳ ಜಗಳ ಏನು ಅಣ್ಣ ತಂಗಿಯರ ಜಗಳದಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಕುಂಠಿತ ಆಗಿತ್ತು. ಆದರೆ ಅದನ್ನು ಇಡೀ CM ಅವರೇ ಕೂತ್ಕೊಂಡು ಅದನ್ನೇನೋ ಮಾಡಿ ಒಂದು ರೂಪಕ್ಕೆ ತಂದರು. ಆದರೆ ಒಳ ಜಗಳ ಇಲ್ಲಿ ಹೊರವಾಗುತ್ತಾ ಶಾಪ್ ಆಗುತ್ತೋ ಗೊತ್ತಿಲ್ಲ. ನಾನು ಹೇಳಿದೆಲ್ಲ, ಓಡಾಡೋದು ಕಾಂಗ್ರೆಸ್ನವ್ರ ಜೊತೆಗೆ, ಹಾಕೋದು ಬಿ ಜೆ ಪಿಗೆ ಓಟು, ಓಡಾಡೋದು ಬಿ ಜೆ ಪಿ ಜೊತೆಗೆ, ಹಾಕೋದು ಕಾಂಗ್ರೆಸ್ನವ್ರಿಗೆ ಓಟು. ಯಾಕಂದರೆ ಇಲ್ಲಿ ಒಂದು ಕಡೆ ಜಾತಿ ಲೆಕ್ಕಾಚಾರ, ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಮನುಷ್ಯತ್ವ, ಇನ್ನೊಂದು ಕಡೆ ಬೇರೆ ಬೇರೆ ರೀತಿ ಒಂದು ಓಡಾಡೋದಲ್ಲ ಸರ್. ಓಡಾಡ್ತಾ ಇದ್ದಾವೆ. ಆ ಓಡಾಡೋದ್ರ ಮಧ್ಯೆ ನಾನು ಹೇಳೋದಿಷ್ಟೇ, ನಿಜವಾದ ಓಟು ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಸಂಪೂರ್ಣವಾಗಿ ಹಾಕಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ನಮ್ಗೆ ಕಾಡ್ತಾ ಇದೆ. ಕೆಲವೊಂದಿಷ್ಟು ಜನ ಸುಮ್ಮನೆ ಮಾತಾಡ್ತಾ ಇರೋದು ಕೇಳಿದ್ದೀವಿ. ಯಾರು ಏನಂದ್ರೆ ಯಾರಿಗೆ ಹೊಟ್ಟೆನೋ ಯಾರೋ ಅಜ್ವಾನ್ ತಿಂದಂಗೆ. ಯಾವುದೋ ಒಂದು ಅಂಜುಮನ್ ಸಂಸ್ಥೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಗೆದ್ರೆ ಮತ್ತೆ ಅವರೇ ಓಡಾಡ್ತಾರಲ್ಲ, ಯಾಕೆ ನಾವು ಕಾಂಗ್ರೆಸ್ ಕೊಟ್ಟು ಹಾಕ್ಬೇಕು, ನೋಟಾಕ್ ಯಾಕೆ ಹಾಕಬಾರ್ದು ಓಕೆ ಅಂತ ಒಂದು ಕಡೆ ನನ್ನ ಕಿವಿಯಾರೆ ಕೇಳಿರೋದು.
ಇನ್ನೊಂದು ಕಡೆ ಈ ಜನಗಳ ನಾಡಿ ಮಿಡ್ತಾ. ಯಾಕಂದ್ರೆ ನಾನೊಬ್ಬ ಪತ್ರಕರ್ತನಾಗಿ ಸುಮ್ಮನೆ ಗ್ರೌಂಡ್ ವರ್ಕ್ ಒಂದು ರಿಪೋರ್ಟ್ ತೆಗೆದಾಗ ಈ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇತ್ತು. ಆದರೆ ಸುಮಾರು ದಿನಗಳಿಂದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಾಹುಕಾರರು ಏನು ಇಲ್ಲಿ ಬಂದು ಒಂದು ಸರ್ವೆ ಮಾಡಿ ಪ್ರತಿ ಮನೆಗೆ ಏರಿಯಾಗಳಿಗೆ ಏನು ಒಂದು ಸರ್ವೆ ಮಾಡಿದ್ರು. ಅದು ಆ ರಿಸಲ್ಟ್ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಬರಲೇಬೇಕು. ಓಕೆ, ಅದು ಅವ್ರ ಲೆಕ್ಕಾಚಾರದ ಒಂದು ಎಲೆಕ್ಷನ್ ಮಾಡಿದ್ದಾರೆ. ಬಟ್ ಬೇರೆ ಒಂದು ಲೆಕ್ಕಾಚಾರ ನೋಡಿದಾಗ ಇಲ್ಲಿ ದುಡ್ಡು ಹಂಚಿಕೆ ಏನಾಯ್ತಲ್ಲ, ಆ ಹಂಚಿಕೆಯಲ್ಲಿ ಒಂದು ಮನೆಗೆ ಕೊಟ್ಟಿದ್ದಾರೆ, ಇನ್ನೊಂದು ಮನೆಗೆ ಕೊಟ್ಟಿಲ್ಲ. ಒಂದು ಮನೆಯಲ್ಲಿ 8 ಓಟ್ ಇದ್ದರೆ ಅದು 4 ಓಟು ದುಡ್ಡು ಕೊಡೋದು, ಇನ್ನು 4 ದೊಡ್ಡ ಓಟು ಜೇಬ್ಗೆ ಹಾಕ್ಕೊಳ್ಳೋದು. 20-25 ಓಟುಗಳು ಇರುವಂಥವು ನಾವು ನೋಡಿದ್ವಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು 2-3 ಜನಕ್ಕೆ ದುಡ್ಡು ಬಂದಿಲ್ಲ. ದುಡ್ಡು ಬಂದಿಲ್ಲ ಬಿಡ್ರಿ, ನಾವು ಯಾರಿಗಾರು ಹಾಕ್ತೀವಿ, ಇವ್ರು ದುಡ್ಡು ತೊಗೊಂಡು ನಮಗೇನು ಮಾಡಬೇಕು? ಹೇಗಾಗೈತೆ ನೋಡಿ ಸರ್. ಈಗ ಅಂತ ಏನಂತಂದ್ರೆ ದುಡ್ಡು ಕೊಟ್ಟರೆ ಓಟ್ ಹಾಕೋದು ಅನ್ನುವಂಥ ಲೆಕ್ಕಕ್ಕೆ ನಿಂತಂತ ಜನ. ಯಾಕಂದರೆ ಅದಕ್ಕೆ ನಮ್ಮ ಗುರು ಉಪೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಹೋಗ್ಲಿ ಚರಂತಿ ಮಠರು ಮಸೀದಿ ಕೀಲಿ ಆಗ್ತಂದ್ರೆ ನಾವು ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅಂತ ಒಂದು ಕಡೆ. ಇನ್ನೊಂದು ಕಡೆ ಏನಿದೆ ಅಂದರೆ ಇವರು 3 ವರ್ಷ ಈ ಹಿಂದೆ 3 ವರ್ಷ ಏನೂ ಮಾಡಿಲ್ಲ, ಇನ್ನು ಮುಂದೆ ಬಂದ್ರು ಮಾಡ್ತಾರ ಅಥವಾ ದುಡ್ಡು ಮಾಡ್ಕೊತಾರ ಅಂತ ಒಂದು ಕಡೆ. ರಾಜಕೀಯ ಬೇಡ, ಪ್ರಜಾಕೀಯಕ್ಕೆ ಬರ್ರಿ ಅಂತ. ಪ್ರಜಾಕೀಯ ಅಂದರೆ ಪ್ರಜೆಗಳು ನಾವೇ ನಾಯಕರಾಗಬೇಕು. ನಮ್ಮ ಗುರು ಉಪೇಂದ್ರ ಅವರು ಪ್ರತಿಯೊಂದು ಸಿನಿಮಾದಲ್ಲಿ ನೋಡ್ರಿ, ಪ್ರತಿಯೊಂದು ಹಾಡಿನಲ್ಲಿ ನೋಡ್ರಿ, ಸುಮ್ಮನೆ ಒಂದು ಅನ್ಕೊಂತಿರ್ಬೋದು. ಉಪೇಂದ್ರ ಸರ್ದು ನೋಡ್ರಿ, ಎಲೆಕ್ಷನ್ ಬಂದರೆ ಅವ್ರ ಹಾಡುಗಳು ಓಡ್ತಾ ಇರ್ತವೆ. ಓತಲ್ಲ ಓತಲ್ಲ ಓಟಿಲ್ಲಿ ಒತ್ತಲ್ಲ, ನೋಟಿಗೊಂದು ಓಟು ನಾನು ಕೊಟ್ಟು ತಗೊಳ್ಳಲ್ಲ ಅಂತಂದು ಅಲ್ವಾ. ಈ ಥರ ನಮ್ಮ ಗುರುಗಳು ಭಾಳ ಬ್ರಿಲಿಯಂಟು. ಅವರು ಇವತ್ತಿಲ್ಲ ನಾಳೆ, ಯಾಕಂದರೆ ಇವತ್ತಿಲ್ಲ ನಾಳೆ ಯಾಕೆ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, BJP ಅವರು ಯಡಿಯೂರಪ್ಪನವ್ರು ಸೈಕಲ್ ಮೇಲೆ BJPನ ಪ್ರಚಾರ ಮಾಡಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಡ್ತಾ ಇದೆ. ಯಾಕೆ ನಮ್ಮ ಗುರು ಉಪೇಂದ್ರ ಆಳಬಾರ್ದು? ಬರುತ್ತೆ ಅದಕ್ಕೆ ಕಾಲ. ಬಟ್ ನಮ್ಮ ಗುರು ಏನಂದರೆ ಯಾವುದೇ ದುಡ್ಡು ಕೊಟ್ಟದೆ ಓಟು ನೋಟು ಅಂತ ಹೇಳ್ತಾ ಇದ್ದಲ್ಲ. ಈಗ ಒಬ್ಬರು ಮೊನ್ನೆ ಹೆಂಗೆ ಹೇಳಿದರು, ಕಾಂಗ್ರೆಸ್ ನೋಟ್ರಿ BJP ಓಟ್ ಹಾಕ್ತೀವಿ ನಾವು ಅಂತ ಇದ್ರಲ್ಲ. ಅದಕ್ಕೆ ನೋಟನ್ನೇ ನೀವು ಬ್ಯಾನ್ ಮಾಡಿಬಿಟ್ರೆ ರಿಯಲ್ ಆಗಿ ಯಾರು ಗೆದ್ದು ಬರ್ತಾರೆ ಬಂದೇ ಬರ್ತಾರೆ. ಯಾರು ಹಣೆ ಬರ, ಯಾರು ಸ್ಟಾರ್ ಇರುತ್ತೆ ಅವ್ರು ಬಂದೇ ಬರ್ತಾರೆ. ಸಾವಿರಾರು ಕೋಟಿ ಹಾಕಿ ಸಿನಿಮಾ ಮಾಡ್ತೀವಿ, ನಾವು ಗೆಲ್ತೀವಿ ಅಂತಲೇ ಮಾಡ್ತೀವಿ. ನಮ್ಮ ಸ್ಟಾರ್ ಇಲ್ಲ ಅಂದರೆ ಸೋತೋಗ್ಬಿಡ್ತೀವಿ. 1 ರೂಪಾಯಿನ ಹಾಕಿರಲ್ಲ. ಎಕ್ಸಾಂಪಲ್ ರವಿಚಂದ್ರ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಶಾಂತಿ ಕ್ರಾಂತಿಗೆ ಆ ಟೈಮಲ್ಲಿ 3 ಕೋಟಿ ರೂಪಾಯಿ ಹಾಕಿದ್ರು ಅವರು. ಅವಾಗ ದುಡ್ಡೆಲ್ಲ ಲಾಸ್ ಆಯಿತು. ಅದೇ ನೆಕ್ಸ್ಟ್ ಒಂದು ರಾಮಾಚಾರಿ ಭಾಳ ಕಮ್ಮಿ ಬಜೆಟಲ್ಲಿ ಮಾಡಿದರು, 100 ಕೋಟಿ ಮಾಡಿದರು. ಇದು ಸ್ಟಾರ್. ಇದು ಇಲೆಕ್ಷನ್ ಅನ್ನೋದು ಒಂದು ಸ್ಟಾರೇ. ಆದರೆ ನಮ್ಮ ಜನಗಳಿಗೆ ದುಡ್ಡು ತೊಗೊಂಡೇ ಓಟ್ ಹಾಕಬೇಕು ಅನ್ನೋರು ಏನಿದ್ದಾರೆ, ಇಂಥ ಮತದಾರರು, ಮೈಗಳ ಮತದಾರರು ಇರೋವರೆಗೂ ನಮ್ಮ ದೇಶ ಉದ್ಧಾರ ಅಂತೂ ಆಗಲ್ಲ. ಇದು ಶತಸಿದ್ಧ. ಆಮೇಲೆ ಇಲ್ಲಿ BJP ಕಾಂಗ್ರೆಸ್ ನಾವೇನೋ ಹೊರಗಡೆ ಹೊಡೆದಾಡ್ತಾ ಇದ್ದೀವಿ. ಒಂದು ನಾಣ್ಯ ಮೇಲೆ ತೂರ್ರಿ, ಚಿತ್ತರ ಬೀಳಿ ಡಬ್ಬರ ಬೀಳಿ. ಚಿತ್ತ ಬಿದ್ದರೆ ಕಾಂಗ್ರೆಸ್ನವ್ರು ಬಂದರೆ BJP ಅವ್ರು ಮಿಂಗಲ್ ಹಾಕ್ತಾರೆ, ಡಬ್ ಬಿದ್ದಾಗ BJP ಅವ್ರು ಕಾಂಗ್ರೆಸ್ ಅವ್ರು ಮಿಂಗಲ್. ಇವ್ರು ಎರಡು ಅಂದರೆ ಒಂದೇ ನಾಣ್ಯದ 2 ಮುಖಗಳು ಇವು. ನೀವು BJP ತೊಂದ್ರವ್ರೆ, ಕಾಂಗ್ರೆಸ್ ತೊಂದ್ರವ್ರೆ. ಅವ್ರು ಯಾರು ಬಂದರೂ ಅವ್ರವ್ರ ಮಕ್ಕಳು ಅವ್ರವರೇ, ಅವ್ರ ಖಾನ್ದಾನ ಅವರೇ ಮುಂದುವರಿಯೋದು. ಬೇರೆ ನಿಷ್ಠಾವಂತರು ಪ್ರಜ್ಞಾವಂತರಿಗೆ ಇಲ್ಲಿ ಅವಕಾಶ ಸಿಗಲ್ಲ. ಇದು ಕಾಂಗ್ರೆಸ್ ಮತ್ತು BJPಯ ಒಂದು ಇವತ್ತು ನಡೆದು ಬಂದಂಥ ಹಾದಿ. ಇಲ್ಲಿ ಈ ಹಾದಿಗೆ ಇನ್ನೊಂದು ಯಾಕೆ ನನಗೆ ಇದು ಬಂತಂದರೆ, ಇಲ್ಲೇನಿದೆ ಅವ್ರ ಫ್ಯಾಮಿಲಿಗೆ ಕೊನೆಯವ್ರಿಗೂ ಟಿಕೆಟ್ ಏನಪ್ಪ, ಯಾಕೆ ನಾವು ಇವ್ನು ಬೆಳೆಸ್ಬಾರ್ದು ಅಂತ ಕೆಲವೊಬ್ರು ಹಂಗೂ ಅಂದ್ಕೊಂಡಿರ್ತಾರೆ. ಕಾಂಗ್ರೆಸ್ನಲ್ಲೇನೆ BJPಲೂ ಅಂದ್ಕೊಂಡಿರ್ತಾರೆ, ಬರೀ ಅವ್ರೇನು BJP ಅವ್ರಿಗೆ ಟಿಕೆಟು, ಯಾಕೆ ಈ ಸಲ ಬೆಳೆಸಿ ನಂಗೆ ನೆಕ್ಸ್ಟ್ ಟಿಕೆಟ್ ಸಿಗ್ಬೋದಲ್ಲ ನನಗೆ. ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಆದರೆ ಗೆದ್ದು ಬಂದ ಮೇಲೆ ಮೇನ್ ಲೀಡರ್ಗಳು ಎಲ್ಲ BJP ಕಾಂಗ್ರೆಸ್ ಎಲ್ಲ ಒಂದೇ ಆಗಿರ್ತಾರೆ. ಮಾಮೂಲಿ ಕಾರ್ಯಕರ್ತರು ಹೊಡೆದಾಡಿ ಸಾಯ್ತಾರೆ. ಹೊಡೆದಾಡಿ ಸತ್ತಾಗ ನೋಡ್ರಿ, ಎಕ್ಸಾಂಪಲ್ಗಳಿಗೆ ಹೇಳ್ತೀನಿ ನಿಮಗೆ. ಎಷ್ಟೋ ಜನ ಬಡ ಮಕ್ಕಳು ಸತ್ತೋದ್ರು. ಅವಾಗ ಯಾರು ಬಂದರು? ಯಾರೂ ಬರಲಿಲ್ಲ. ಈಗ ಒಂದು ಕೆರೂರಲ್ಲಿ ಘಟನೆ ಆಯಿತು, ಒಂದು 48ನೇ ಸೆಕ್ಟ್ರಲ್ಲಿ ಒಂದು ಘಟನೆ ಆಯಿತು. ಏನು ಘಟನೆ ಆಯಿತು ಅಂದರೆ, ಹಿಂದೂ ಮುಸ್ಲಿಂ ಗಲಾಟೆ ಘಟನೆ ಆಯಿತು. ಕೊನೆಗೊಳ್ಳೋದು ಹೆಂಗದು? ಕಾಂಪ್ರಮೈಸ್ ಇಲ್ಲ ರೀ, ನಾನು ಗಾಡಿ ತಂದು ಹೋಗ್ತೇನೆ, ನಾ ಬಿದ್ದೆ, ನಾನು ಬರ್ಬೇಕಾದ್ರೆ ನಾನು ಸೈಕಲ್ ಡಿಕ್ಕಿ ಹೊಡೆದೆ, ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಹಾಕೋ. ಈ ಜಗಳ ಮಾಡೋದು ಯಾಕೆ? ದುಡ್ಡು ಲಾಸ್ ಆಗೋದಕ್ಕೆ, ಕಾಂಪ್ರಮೈಸ್ ಆಗೋದು ಯಾಕೆ? ಅಲ್ವಾ? ಇದು ರಾಜಕೀಯ. ಅದಕ್ಕೆ ನಾನು ಜನಗಳಿಗೆ ಹೇಳ್ತಾ ಇರೋದು, ಇನ್ಮೇಲಾದರೂ ಪ್ರಜಾಕೀಯಕ್ಕೆ ಬರ್ರಿ, ಪ್ರಜಾಕೀಯನ ಬೆಳೆಸೋಣ, ರಾಜಕೀಯನ ಕೈ ಬಿಡೋಣ. ಯಾಕಂದರೆ ಪ್ರಜಾಕೀಯದಲ್ಲಿ ಒಂದೇನು ಇದೆ ಅಂದರೆ, ಇಲ್ಲಿ ನಾನೇ ರಾಜ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಇವತ್ತು ಪ್ರಧಾನಮಂತ್ರಿನೂ ಕೂಡ ನಮ್ಮ
ಸೇವಕನೇ, ಎಸ್ ಮುಖ್ಯಮಂತ್ರಿ ಕೂಡ ನಮ್ಮ ಸೇವಕನೇ, ನಮ್ಮ ಸೇವೆ ಮಾಡೋಕ್ಕಿರೋರು ಅವರು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಅವರೇ ದೇವ್ರುಗಳಾಗ್ಬಿಟ್ರೆ ಎಲ್ಲರಿಗೂ, ಎಸ್ ಸರ್ ಅಲ್ವಾ? ಆ ದೇವ್ರುಗಳಾಗಿದ್ದಾರೆ. ಆ ದೇವ್ರುಗಳು ಇವರು, ಆ ದೇವ್ರು ಏನು ವರ ಕೊಡ್ತಾನೋ ಆ ವರ ಅಂತೆ, ಅವನೇನು ಶಾಪ ಕೊಡ್ತಾನೋ ಅದು ಶಾಪ ಅಂತೆ. ಇದರ ಅರ್ಥ ಮುಸ್ಲಿಂ ನಾಯಕರಿಗೆ ಇವತ್ತು ಬಲಿದಾನ ಕೊಟ್ಟರು, ಎಲ್ಲಿ ದಾವಣಗೆರೆಯಲ್ಲಿ. ಅದನ್ನು ಕಣ್ಣಾರೆ ಕಾಣಬೇಕು, ಕಿವಿಯಾರೆ ಕೇಳಬೇಕು. ಈಗ ನಮ್ಮ 4ನೇ ತಾರೀಕು ಕೌಂಟಿಂಗ್ ಇದೆ, ಆ ಕೌಂಟಿಂಗ್ವರೆಗೂ ವೇಟ್ ಮಾಡಬೇಕಾಗಿತ್ತು. ಇಮಿಡಿಯೇಟಾಗಿ ನಾಸೀರ್ ಅಹಮದ್ರನ್ನ ಹೊರ ಹಾಕಿದರು, ಜಬ್ಬಾರ್ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ತಿರ್ಗಾ ಜಮೀರ್ ಅವ್ರಿಗೆ ಬೆನ್ನಟ್ಟಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಇದು ಪ್ರಜಾಪ್ರಭುತ್ವ. ಅವ್ರವ್ರದ್ದೇ ಆದಂಥ ಅವ್ರವ್ರಿಗೆ ಒಂದು ಹಕ್ಕಿದೆ, ಅವ್ರವ್ರಿಗೆ ಆದಂಥ ಅವರ ಒಂದು ಮನಸ್ಸಲ್ಲಿ ನಿಸ್ವಾರ್ಥತೆ ಇರುತ್ತೆ. ಕೆಲವೊಂದು ಸತಿ ಈಗ ಹಂಗಂತೀರ ನೀವು, ಹಿಂದೂ ಮುಸ್ಲಿಂ ಅಂತ ನೀವೆಲ್ಲ ಈಗ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಿಲ್ಲ. ಒಂದು ಕೆಲಸ ಮಾಡಿರಿ, ಜಾತಿ ಅನ್ನೋ ಒಂದು ಕಾಲಮನ್ನ ಕಿತ್ತು ಬಿಸಾಕ್ರಿ, ಓನ್ಲಿ ಇಂಡಿಯನ್ಸ್ ಅಂತ ಹಾಕ್ರಿ. ಯಾಕೆ ಜಾತಿ ಬರುತ್ತೆ ನಿಮಗೆ? ಯಾರು ಒರಿಜಿನಾಲಿಟಿ ಇರ್ತಾರೆ ಅವ್ರು ಓಟ್ ಬೀಳುತ್ತೆ, ಯಾರು ಇರಲ್ಲ ಅವ್ನಿಗೆ ಬರಲ್ಲ. ಸುಮ್ಮನೆ ಜನಗಣತಿ ಮಾಡೋದು, ನಿಮ್ದು ಇಷ್ಟು ಹೆಚ್ಚು, ನಮ್ದು ಇಷ್ಟು ಹೆಚ್ಚು, ನಿಮ್ದು ಇಷ್ಟು ಹೆಚ್ಚು. ಜನಗಣತಿ ಏನಕ್ಕೆ ಬೇಕದು? ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ಇವತ್ತು ಬಾಗಲಕೋಟೆ ಮತ್ತು ಏನು ದಾವಣಗೆರೆ, ಈ ಜೊತೆಗೆ ಪಂಚರಾಜ್ಯಗಳ ಒಂದು ಚುನಾವಣೆ ಕೂಡ ನಡೀತಾ ಇದೆ. ಇವರೆಲ್ಲ ಏನು ಚುನಾವಣೆ ನಡೀತಾ ಇದೆ ಅವರವರ ಸ್ವಾರ್ಥಕ್ಕೆ ನಡೀತಾ ಇದೆ. ಇವತ್ತು ಬಾಗಲಕೋಟೆಯಲ್ಲಿ ಸಾವಿರಾರು ಕೋಟಿ ಹಂಚಿಕೆ ಆಯಿತು, ವೈರಲ್ ಆಯಿತು, ನೀವು ನೋಡಿದ್ರ. ಆ್ಯಕ್ಚುಲಿ ಇಸ್ಲಾಂ ಧರ್ಮದಲ್ಲಿ ರೊಕ್ಕ ತಗೊಳ್ಳೋದು, ರೊಕ್ಕ ಕೊಡೋದು, ಇಲೆಕ್ಷನ್ಗೆ ಹಂಚೋದು ಅದೊಂಥರ ಬ್ಯಾನ್ ಇದ್ದಂಗೆ ನಮಗೆ. ಅಂಥದ್ರಲ್ಲಿ ಇಷ್ಟಿಷ್ಟುದ್ದು ದಾಡಿ ಬಿಟ್ಟು ದುಡ್ಡು ಹಂಚಿ ಅದನ್ನೆಲ್ಲ ವೈರಲ್ ಆಗಿ ಅದು ಒಂಥರ ಸೇಮೇ ನಮಗೆ. ಅದು ಆ್ಯಕ್ಚುಲಿ ಅದು ಆಗಬಾರ್ದಾಗಿತ್ತು. ಅದು ಒಂಥರ ಎಲ್ಲೋ ಒಂದು ಕಡೆ ನೋವಾಗತ್ತೆ. ಬಟ್ ಇನ್ನೊಂದು ಏನಂದರೆ, ಯಾವ ಪುರುಷಾರ್ಥಕ್ಕೆ ನೀನು ದುಡ್ಡು ಹಂಚಕ್ಕೆ ಹೋದೆ, ಏನಪ್ಪ ಅಂದರೆ ನಿನಗೆ ನಿಲ್ಲಕ್ಕೆ ಸ್ಥಾನ ಇಲ್ಲ, ಆ ಸ್ಥಾನನ ನೀ ಭದ್ರಪಡಿಸ್ಕೊಳಕ್ಕೆ ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೆಯಾ? ನಿನ್ನಷ್ಟಕ್ಕೆ ನೀನೇ ಚೆನ್ನಾಗಿರು, ನಿನ್ನ ಹತ್ರ ಸಾವಿರಾರು ಜನ ದುಡಿತಾರೆ, ನೀನೇ ಒಬ್ಬ ಕಿಂಗ್ ಮೇಕರ್, ನೀನು ಕಿಂಗ್ ಆಗಕ್ಕೆ ಹೋಗ್ಬೇಡ ಅಂತೀನಿ ನಾನು. ನಮ್ಮ ಜಾಫರ್ ಬೇಪರ್ಯವ್ರಿಗೆ ಹೇಳ್ತಾ ಇರೋದು ನಾನು ಇದನ್ನು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಮನುಷ್ಯನ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಒಂದು ಒಳ್ಳೆಯ ವ್ಯಕ್ತಿತ್ವ ಅದ, ಅದನ್ನು ಉಳಿಸ್ಕೊಂಡು ಜನ ಅವ್ರ ಹತ್ರ ಹೋಗ್ಬೇಕು. ಬರ್ರಿ ಸುಮ್ಮನೆ ಕೂತಿರಿ, ಬರ್ರಿ ಇಲೆಕ್ಷನ್ ಬರ್ರಿ ಅಂತ ಇವ್ರು ಬೆನ್ನ ಹತ್ತು ಹೋಗೋದಲ್ಲ. ಏನು ಹೇಳ್ರಿ, ಅದು ಒಂಥರ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಜಾಫರ್ ಬೇಪರ್ಯವ್ರಿಗೆ ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆಯ ವ್ಯಕ್ತಿತ್ವದ ಬೆಳೆಸ್ಕೊಡ್ರಿ, ಎಲ್ಲೂ ಹೋಗಿ ಬಿದ್ದು ಸಣ್ಣವರಾಗಿ ಹೋಗಕ್ಕೆ ಹೋಗಬೇಡ್ರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಇಲೆಕ್ಷನ್ ಅಂತ ಈಗ ನನಗೇನು ಕಾಡ್ತಾ ಇದೆ, ಇಲ್ಲಿ ಕಾಂಗ್ರೆಸ್ ಬಂದರು, ಬಿ ಜೆ ಪಿ ಬಂದರು, ಒಂದು 2,000ದಿಂದ 5,000 ಒಳವರೆಗೆ ಯಾರೇ ಗೆದ್ದರೂ ಕೂಡ. ಹಳ್ಳಿ ಓಟ್ಗಳೆಲ್ಲ ಕಾಂಗ್ರೆಸ್ ಚೆನ್ನಾಗಾಗಿದೆ ಅಂತಾರೆ, ಸಿಟಿಯಲ್ಲಿ ಕಾಂಗ್ರೆಸ್ ಚೆನ್ನಾಗಾಗಿದೆ ಅಂತಾರೆ. ಬಿ ಜೆ ಪಿಯವ್ರು ಕೇಳಿದಾಗ ಎಲ್ಲ ಸಿಟಿಯೊಳಗೂ ನಮ್ಗೆ ಚೆನ್ನಾಗಾಗಿದೆ, ಹಳ್ಳಿಗಳಲ್ಲಿ ನಮ್ಗೆ ಚೆನ್ನಾಗಾಗಿದೆ ಅವರು ಹೇಳ್ತಾರೆ. ಈಗ ಏನೇ ಇದ್ದರೂ ನಾನು ಹೆತ್ತ ಮಗ ಹೆಗ್ಗನವಾಗಿದ್ದರೂ ಅದು ನಮ್ಮ ಮುದ್ದೆ, ನಾವು ಮುದ್ದಾಡಲೇಬೇಕು. ಹಾಗಾಗಿ ಅವ್ರವ್ರ ಪಕ್ಷ ಅವ್ರವ್ರ ದೊಡ್ಡದು, ನನಗೆ ಪ್ರಜಾಕೀಯ ದೊಡ್ಡದು. ಹಾಗಾಗಿ ನಾನು ಇಷ್ಟೇ ಹೇಳೋದು, ಯಾರೇ ಗೆದ್ದರು ಯಾರೇ ಸೋತರು ಒಬ್ರಿಗೊಬ್ರು ಹೊಡೆದಾಡಕ್ಕೆ ಹೋಗ್ಬೇಡ್ರಿ, ಒಬ್ರಿಗೊಬ್ರು ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರು ಗೆದ್ದಾಗೂ ನೀವು ಖುಷಿ ಪಡ್ರಿ, ನೀವು ಗೆದ್ದಾಗೂ ನೀವು ಖುಷಿ ಪಡ್ರಿ. ಯಾಕಂದರೆ ಈ ನಾಳಿನ ದಿನ ಗೆದ್ದ ಮೇಲೆ ಲೀಡರ್ಗಳೆಲ್ಲ ಒಂದೇ ಇರ್ತಾರೆ. ಎಕ್ಸಾಂಪಲ್ ತೋರಿ ಹೇಳ್ತೀನಿ, ಈಗ ಬಾಪೂಜಿ ಬ್ಯಾಂಕ್ ಅದ, ಅಲ್ಲಿ ಯಾರ್ಯಾರು ಮೆಂಬರ್ಗಳದಾರ, ಬಿ ಜೆ ಪಿ ಕಾಂಗ್ರೆಸ್ನವರೆಲ್ಲ ಮಿಕ್ಸ್ ಅದಾರ ಅದಾರಲ್ರಿ. ಈಗ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ತೊಗೊಳ್ರಿ, ಎಲ್ಲ ಮಿಕ್ಸ್ ಅದಾರ. ಇವತ್ತು ಯತ್ನಾಳವ್ರನ್ನೇ ತೊಗೊಳ್ರಿ ನೀವು, ಅವ್ರು ಮುಸಲ್ಮಾನರಿಗೆ ಬೈತಾರ, ಅವ್ರ ಜೊತೆನೇ ಪಾರ್ಟ್ನರ್ ಅದಾರ. ಇದು ನಮ್ಮ ಹಿಂದೂ ಮುಸ್ಲಿಂ ಅನ್ನ ತಮ್ಮದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲೆಕ್ಷನ್ ಅನ್ನೋದು ಒಂದು ಭಾಗ, ಅದನ್ನು ಬಿಟ್ಬಿಡ್ರಿ. ಇಲೆಕ್ಷನ್ ಆಯಿತಾ, ಎಲೆಕ್ಷನ್ ಆದಮೇಲೆ ನಿಮ್ಮ ಕೆಲಸ ನೀವು ಮಾಡಲೇಬೇಕು. ನಿಮ್ಗೆ ಯಾರು ನನ್ನ ಜೊತೆ ಇಷ್ಟು ಓಡಾಡಿಯಪ್ಪ, ನಿನಗೆ ಎಷ್ಟು ಕೋಟಿ ತಗೋ, ಇಷ್ಟು ಕೆಲಸ ತಗೋ ಅಂತ ಯಾವನೂ ಕೊಡಲ್ಲ. ಅಲ್ಲಿ ದುಡ್ಡು ಹಾಕಿ ದುಡ್ಡು ತೆಗೋರೇ ಬೇರೆ ಇರ್ತಾರೆ, ಆ ಕೆಲಸ ಅವ್ರಿಗೆ ಹೋಗುತ್ತೆ. ನಾವು ನೆಪ ಮಾತ್ರಕ್ಕೆ ಕಾರ್ಯಕರ್ತರಾಗಿ ಹಿಂದೂ ಮುಸ್ಲಿಂ ಅಂತ ಜಗಳಾಡಿ, ಬಿ ಜೆ ಪಿ ಕಾಂಗ್ರೆಸ್ ಅಂತ ಜಗಳಾಡಿ ನಾವು ಸಾಯೋದು ಬೇಡ ಅಂತ ಈ ನನ್ನ ಎಲ್ಲ ಬಾಗಲಕೋಟೆ ಆಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಪಂಚ ರಾಜ್ಯದ ಜನರಿಗೆ ಹೇಳ್ತಾ ಇದ್ದೀನಿ, ಯಾರು ಹಿಂದೂ ಮುಸ್ಲಿಂ ಬಿ ಜೆ ಪಿ ಕಾಂಗ್ರೆಸ್ ಜಗಳಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಮಾಡ್ಕೊಂಡಂಥ
ಈ ಏನು BJP ಕಾಂಗ್ರೆಸ್ ಹಿಂದೂ ಮುಸ್ಲಿಂ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ಬಿಟ್ಟು ನಮ್ಮ ಕೆಲಸವೇ ಕಾಯಕ ಕೈಲಾಸ ಅಂತಾರೆ ನಮ್ಮ ಬಸವಣ್ಣನವರು. ನಮ್ಮ ಕಾಯಕ ಮಾಡಿದರೆ ನಮ್ಗೆ ಕೈಲಾಸ ಸಿಗುತ್ತೆ, ಕೈ ಕೆಸರಿದ್ರೆ ಬಾಯಿ ಮೊಸರು ಅಂತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ನಮ್ಮ ಅಣ್ಣ ಮುತ್ತಪ್ಪರವರು ಒಂದೇ ಮಾತು ಹೇಳ್ತಾರೆ. ಯಾಕೆ ಅವ್ರನ್ನ ನೆನೆಸ್ಕೋಬೇಕಂದ್ರೆ ನಾವ್ಯಾರು ಇಲೆಕ್ಷನ್ ಇರ್ತೀವಿ ಅಂದರೆ ಕಿಂಗ್ ಆಗಬೇಡ, ನೀನು ಕಿಂಗ್ ಮೇಕರ್ ಆಗು, ಅವರೆಲ್ಲ ಬಂದು ನಮ್ಮ ಮುಂದೆ ಕೈ ಕಟ್ಕೊಂಡಿರ್ಬೇಕು. ಹಾಗೆ ಅವರು ಹೇಳಿದಂಥ ನಮ್ಮ ಮುತ್ತಪ್ಪರಯ್ಯ ಅನ್ನೋರನ್ನ ನಾವು ಈಗ ನೆನೆಸ್ಕೊಂಡು ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಕೇಳ್ಕೊಳ್ಳೋದಿಷ್ಟೇ, ಇಲೆಕ್ಷನ್ ಮಾಡಿ ಇಲೆಕ್ಷನ್ನ ಒಳಜಗಳ ಮಾಡಿಕೊಂಡು ನೀವು ಹೊಡೆದಾಡಿ ಸಾಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮುತ್ತಪ್ಪನ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ಇದಿಷ್ಟು ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯನ್ನು ನಾವು ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಆರ್ ಡಿ ಬಾಬು ಸರ್ ಜೊತೆ ನಾವು ಒಂದಿಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಸೊ ನಾವು ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ಬಾಗಲಕೋಟೆ ಬೈ ಇಲೆಕ್ಷನ್ ಅನ್ನುವಂಥದ್ದು ಎಲ್ಲರೂ ಕಾತುರದಿಂದ ನಿರೀಕ್ಷೆಯನ್ನು ಮಾಡಿರುವಂತಹ ಒಂದು ಇಲೆಕ್ಷನ್ ಆಗಿದೆ. ಸೊ ನಾಳೆನೇ ರಿಸಲ್ಟ್ ಇದೆ. ಸೊ ಯಾವ ಪಕ್ಷ ಮತ್ತೆ ಗದ್ದಿಗೆಯನ್ನು ಅಥವಾ ಗದ್ದಿಗೆಯ ಮೇಲೆ ಕೂಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೊ ನಾಳೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಜನ. ಸೊ ನಾಳೆ ಕಾದು ನೋಡೋಣ. ಕ್ಷಣಕ್ಕೂ ಒಂದು ಅಪ್ಡೇಟ್ ಕೊಡುವಂತಹ ಕೆಲಸವನ್ನು KTTVಯಿಂದ ಮಾಡ್ತಾ ಹೋಗೋಣ. ಸೊ ನಮಸ್ಕಾರ, ವಂದೇ ಮಾತರಂ.